ಗ್ಯಾಸ್ಟ್ರಿಕ್ ಆದಾಗ್ಲೇನೆ ಅದು ಆ್ಯಕ್ಚುಯಲ್ ಹಾರ್ಟ್ ಅಟ್ಯಾಕ್ ಇರ್ಬೋದಾ ಇಲ್ವಾ ಅಂತ ನಾವು ಹಂಗೆ ಹೇಳಕ್ಕೆ ಬರಲ್ಲ. ಟಿಪಿಕಲ್ ಆಗಿ ಗ್ಯಾಸ್ಟ್ರಿಕ್ ಲಕ್ಷಣಗಳು ಏನು, ಕೆಲವರಿಗೆ ಊಟ ಸರಿಯಾಗಿ ಸೇರಲ್ಲ, ಸ್ವಲ್ಪ ತಿಂದ್ರೇನು ಹೊಟ್ಟೆ ತುಂಬ ಆಗಿದೆ ಅನ್ನತ್ತೆ, ಇಲ್ಲ ಖಾರ ತಿಂದಾಗ ಬಿಸಿ ತಿಂದಾಗ ಹೊಟ್ಟೆ ಉರಿ ಆಗುತ್ತೆ. ಸೊ ನಾವು ತಿನ್ನೋವಾಗ ಬಾಯಿ ಉರಿ ಆಗೋಷ್ಟು ಖಾರ ತಿಂತಾ ಇದ್ರೆ ಖಂಡಿತ ಒಳಗಡೆ ಹೋಗಿ ಅನ್ನನಾಳ ಹೊಟ್ಟೆ ಜಠರದ ಲೈನಿಂಗ್ನು ಕೂಡ ಅದು ಉರಿ ಮಾಡುತ್ತೆ. ಸೊ ಆ ಉರಿ ಊತ ಆದಾಗ ನಮ್ದು ಜಠರ ಏನಿದೆ ಕರೆಕ್ಟಾಗಿ ಅದನ್ನ ಕ್ಲಿಯರ್ ಮಾಡಕ್ ಬರಲ್ಲ. ಕೆಳಗಡೆ ಸಣ್ಣ ಕರಳಿಗೆ ಅದು ಡೈಜೆಸ್ಟ್ ಮಾಡಿ ಜೀರ್ಣ ಮಾಡಿ ಕೆಳಗಡೆ ಅದನ್ನ ತಳ್ಳಬೇಕು. ಅದು ಆಗ್ತಾ ಇಲ್ಲ. ಯಾಕೆ ಅಂದರೆ ಅದರದ್ದು ಒಳಗಡೆ ಲೈನಿಂಗ್ ಎಲ್ಲ ಉರಿ ಊತ ಆಗಿಬಿಟ್ಟಿರುತ್ತೆ, ಬ್ಲಾಕ್ ಆದಂಗೆ ಆಗೋಗುತ್ತೆ. ಸೊ ಅದರಿಂದ ತುಂಬ ಸಮಸ್ಯೆ ಆಗುತ್ತೆ. ಮತ್ತು ಗ್ಯಾಸ್ಟ್ರೈಟಿಸಲ್ಲಿ ಬರೀ ಆ್ಯಸಿಡಿಂದ ಆಗುತ್ತೆ ಅಂತ ಅನ್ಕೋತೀವಿ. ಅಲ್ಲಿ ಬೈಲ್ ಕೂಡ ಇರುತ್ತೆ. ಬೈಲ್ ಅಂದರೆ ಪಿತ್ತ. ಸೊ ಪಿತ್ತ ಏನಿದೆ ಅದು ಆಲ್ಕಲಿ ಅಂದರೆ ಆಪೋಸಿಟ್. ಸೊ ಅದರಿಂದನೂ ಕೂಡ ಇನ್ನೂ ಜಾಸ್ತಿ ಹುಣ್ಣಾಗ್ಬೋದು ಒಳಗಡೆ. ಸೊ ಕರೆಕ್ಟಾಗಿ ಅದು ವಾಪಸ್ ಕರಳಿಗೆ ಹೋಗಲಿಲ್ಲ ಟೈಮ್ಗೆ ಅಂದರೆ ಆ ಆಲ್ಕಲಿ ಪಿತ್ತ ಏನಿದೆ ಜಠರದಲ್ಲಿ ತುಂಬ ಸಮಯ ಇದ್ದು ಅದು ಕೂಡ ಹುಣ್ಣು ಮಾಡ್ಬೋದು.